ಇಂಥ ಕೇಸ್ಗಳಲ್ಲಿ ಯಾರನ್ನೋ ಫ್ರೇಮ್ ಮಾಡುವ ಸಲುವಾಗಿ ಇಂಥದ್ದೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಒಂದು ಗಂಭೀರ ಆರೋಪ. ಫ್ರೇಮ್ ಮಾಡೋ ಸಲುವಾಗಿ ಈಗ ಡೊನೇಷನ್ ಕೊಟ್ಟವ್ರನ್ನೆಲ್ಲ, ಈಗ ಅಲ್ಲಿ ಆಗಲೇ ನಾನು ವಕೀಲರ ಹತ್ರ ಮಾತಾಡ್ತಾ ಇದ್ದವ್ರು ಹೇಳ್ತಾ ಇದ್ದರು, ಲಕ್ಷಾಂತರ ಟ್ರಸ್ಟ್ಗಳಿರಬಹುದು ಇಂಡಿಯಾದಲ್ಲಿ. ಎಲ್ಲ ಟ್ರಸ್ಟ್ಗಳನ್ನು ಇದೇ ವೆಯ್ಟೇಜಲ್ಲಿ ಇದೇ ಆಸಕ್ತಿಯೊಂದಿಗೆ ಇವರು ತನಿಖೆ ಮಾಡೋದಾದರೆ ಪರಪ್ಪನ ಅಗ್ರಹಾರ ಸಾಲಲ್ಲ, ತಿಹಾರ್ ಕೂಡ ಸಾಲಲ್ಲ ಅಂಥೇಳಿ ಅದು ನಡೆಯುತ್ತಾ ಹಾಗೆ ಸರ್. ಈಗ ಏನಾಗುತ್ತೆ ಅಂದರೆ ಕೆಲವೊಂದ್ಸಲಿ ನೀವು ಇದನ್ನು ನೋಡಬೇಕು, ಏನು ದ ವೆಯ್ಟ್ ಆಫ್ ದ ಪ್ರಾಜೆಕ್ಟ್ನ ನಾವು ನೋಡ್ತೀವಿ. ಹೌದಾ? ಯಾವುದೇ ಒಂದು ವಿಷಯದಲ್ಲಿ ಹೋದ್ರೂ ಈಗ ಯಾವ ಥರ ವೆಯ್ಟು, ಪೊಲಿಟಿಕಲ್ ವೆಯ್ಟಾ, ಮನಿ ವೆಯ್ಟಾ, ಅದು ಸ್ಕ್ಯಾಮ್ ವೆಯ್ಟಾ, ಅದ್ರ ಯೂಸೇಜ್ ವೆಯ್ಟಾ? ಆಲ್ಸೋ ಡಿಪೆಂಡ್ಸ್ ಆನ್ ಮೆರಿಟ್ಸ್ ಆಫ್ ದ ಕೇಸ್ ಅಂತ ನಾವು ಹೇಳ್ತೀವಲ್ಲ. ವಿಚ್ ಮೆರಿಟ್? ಪೊಲಿಟಿಕಲ್ ಮೆರಿಟ್? ಇಟ್ಸ್ ನಾಟ್ ಎ ಪೊಲಿಟಿಕಲ್ ಮೆರಿಟ್. ನಿಮ್ಗೆ ಹಣನೇ ಮೆರಿಟ್ ಆಗೋದಾದರೆ ಇಲ್ಲ ಹಣ ಸರ್ ನಾನು ಕೇಳ್ತೀನಿ, ಇ ಡಿ ಪರ್ಪಸ್ ಅಥವಾ ಐ ಟಿ ಪರ್ಪಸ್ ಅಥವಾ ಸಿ ಬಿ ಐ ಪರ್ಪಸ್ ಏನೋ ಅನ್ಯಾಯಕ್ಕೆ ನಾನು ಶಿಕ್ಷೆ ಕೊಡಬೇಕು, ಟ್ಯಾಕ್ಸ್ ಕಟ್ಟಿರೋದ್ರೆ ಟ್ಯಾಕ್ಸ್ ವಸೂಲಿ ಮಾಡಬೇಕು, ಅಕ್ರಮ ಹಣ ವರ್ಗಾವಣೆ ಆಗಿದ್ರೆ ನಾನು ಶಿಕ್ಷಿಸ್ಬೇಕು ಅದನ್ನು, ಹೌದು, ಟ್ಯಾಕ್ಸ್ ವಸೂಲಿ ಮಾಡಬೇಕು ಅಂತೇಳಿ. ಇದೇ ಪರ್ಪಸ್ ನಿಜ ಆದರೆ ನಮಗೆ ಬೋಗಸ್ ಕಂಪನಿಗಳೇ ಸಾವಿರ ಇದೆ. ಆಫ್ಟರ್ ಜಿ ಎಸ್ ಟಿ ಆಲ್ಸೋ. ಒಂದು ಹೇಳ್ತೀನಿ, ಇಫ್ ಯು ಜನರಿಕಲಿ ಸೇ ಎಲ್ಲರ ಹಿಂದೆ ಹೋಗಬೇಕು, ಕರೆಕ್ಟ್, ಅದು ಎಲ್ಲರ ಹಿಂದೆ ಹೋಗಬೇಕು. ನಾನು ಹೇಳೋದು, ಈಗ ನರೇಂದ್ರ ಮೋದಿ ಗೌರ್ಮೆಂಟ್ ಬಂದಮೇಲೆ ಸ್ಪೆಷಲ್ ಕೋರ್ಟ್ಸ್ ಆಗಿದ್ದು MPs MLAsಗೆಲ್ಲ. ಇಲ್ಲ ಅಂದಿರ ಮೊದಲೆಲ್ಲ ನೀವೇ ನೋಡಿದ್ದೀರಾ, ಒಂದೊಂದು ಕನ್ವಿಕ್ಷನ್ ಆದ್ಮೇಲೂ ಆಸ್ಪತ್ರೆ ಸೇರಿಕೊಂಡು ಆರಾಮಾಗಿ ಇದ್ಬಿಟ್ಟು ಜೀವನ ಕಳೆದು ಹೊಟ್ಟೋಗಿದ್ದಾರೆ ನಮ್ಮ ಪೊಲಿಟಿಷಿಯನ್ಸ್ ಎಲ್ಲರೂ ನಮ್ಮ ದೇಶದಲ್ಲಿ. ಆಯ್ತಾ? ಸೊ ಅದು ಸುಮ್ಮನೆ ಹೆಸರು ಹೇಳೋದ್ರ ಬದಲು ನಿಮಗೆ ಎಲ್ಲರಿಗೂ ಗೊತ್ತು, ಸಾರ್ವಜನಿಕರಿಗೂ ಗೊತ್ತು, ಎಷ್ಟು ಜನ ಪೊಲಿಟಿಷಿಯನ್ಸ್ ಕನ್ವಿಕ್ಷನ್ ಆದ್ಮೇಲೂ ಪಾರ್ಲಿಮೆಂಟಲ್ಲಿ ಬಂದು ಕೂತಿದ್ದಾರೆ ಏನಾದ್ರು ತಗೊಂಡು. ಈ ಥರ ಇದ್ದಿದ್ದನ್ನ ಕನ್ವಿಕ್ಷನ್ ರೇಟ್ ಜಾಸ್ತಿ ಆಗಬೇಕು, ಎಸ್ಪೆಷಲಿ ಅಮಾಂಗ್ ದ ಲೀಡರ್ಸ್. ಯಾಕೆಂದರೆ ನೋಡಿ, ಇನ್ನೊಂದು ಹೇಳ್ತೀನಿ, ಆಲ್ ಓವರ್ ಇಂಡಿಯಾ ನೀವು ನೋಡಿದ್ರೆ ಅರೌಂಡ್ 18,000 MLAs ಬರ್ತಾರೆ. ಓಕೆ. ಆ್ಯಂಡ್ ಅಬೌಟ್ 700-800 ರಾಜ್ಯಸಭಾ ಇದು ಲೋಕಸಭಾ ಸೇರಿ MPs ಬರೋದು. ಸೊ ಒಂದು 25,000 ಅಂತ ಅಂದ್ಕೊಂಡ್ರು, ಓಕೆ, ಇಫ್ ಯು ಸೇ ಎಂಟೈರ್ ದೇಶದಲ್ಲಿ ಅಂದ್ರೆ 1.5-2 ಲಕ್ಷ ಜನ ಬದುಕಿರ್ತಾರೆ ಅವರು ಆಫ್ಟರ್ ದೇರ್ ಟರ್ಮ್ ಆಲ್ಸೋ ಟೇಕಿಂಗ್ ಪೆನ್ಷನ್ ಅನ್ನೋದು. ಅಂಡ್ ದೀಸ್ ಆರ್ ದ ಮೋಸ್ಟ್ ಪವರ್ಫುಲ್ ಪೀಪಲ್. ಇವರಷ್ಟು ಪವರ್ಫುಲ್ ಯಾರೂ ಇಲ್ಲ. ಇವ್ರು ನೆಕ್ಸ್ಟ್ ಬರೋದೇ IAS IPSನವರು, ಆಮೇಲೆ ಈ ಜಡ್ಜಸ್ ಇವರು. ಸೊ ಇವರೇ ಮೋಸ್ಟ್ ಪವರ್ಫುಲ್ ಇಂಡಿಯಾನಲ್ಲಿ. ಅವ್ರನ್ನೆಲ್ಲರೂ ನೀವು ಲೆಕ್ಕ ಹಾಕಿದ್ರೂ 5 ಲಕ್ಷ ಜನ ಆಗಲ್ಲ. 140 ಕೋಟಿ ಜನದಲ್ಲಿ ಈ 5 ಲಕ್ಷ ಜನಕ್ಕೆ ಫುಲ್ ಪವರ್ಸ್ ಇದೆ ನಮ್ಮ ದೇಶದಲ್ಲಿ. ಇವರಲ್ಲಿ ಇಷ್ಟು ದೊಡ್ಡ ದೊಡ್ಡ ಸ್ಕ್ಯಾಮ್ ನಡೆದ್ರೆ, ಅದರಲ್ಲೂ ಸಮ್ ಆಫ್ ದ ಪೀಪಲ್ ಇವಾಗ ಈ ರಾಷ್ಟ್ರವನ್ನ ಆಲ್ಮೋಸ್ಟ್ 60 years ಆಳಿರುವಂತ ಒಂದು ಪಾರ್ಟಿ ಈ ತರ ಮಾಡಿದ್ರೆ, ಇಸ್ ಇಟ್ ನಾಟ್ ಎ ಮೆರಿಟೋರಿಯಸ್ ಕೇಸ್ ವೇರ್ ಇನ್ ಕನ್ವಿಕ್ಷನ್ಸ್ ಹ್ಯಾಪನ್ ನಡಿಬೇಕು? ಕನ್ವಿಕ್ಷನ್ ಆಗದೆ ಇದ್ರೆ ಇಂಥದ್ರಲ್ಲಿ ಆಗದೆ ನಮ್ಮ ದೇಶದಲ್ಲಿ ಆನಂದ್ ಅವರೇ, ನಮ್ಮ ದೇಶದಲ್ಲಿ ನೋಡಿ, ಸಿಟ್ಟಿಂಗ್ 514 ಲೋಕಸಭಾ ಎಂಪಿಗಳನ್ನು ಅನಲೈಸ್ ಮಾಡಿಕೊಂಡಾಗ 225 ಎಂಪಿಗಳದು ಕ್ರಿಮಿನಲ್ ಕೇಸಸ್ ಡಿಕ್ಲೇರ್ ಇದೆ ಅವ್ರ ಮೇಲೆ. ಕನ್ವಿಕ್ಷನ್ ಹೇಳ್ತಿಲ್ಲ, ಕನ್ವಿಕ್ಷನ್ ಹೇಳ್ತಿಲ್ಲ ನಾನು, ಕ್ರಿಮಿನಲ್ ಕೇಸಸ್ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಇಲ್ಲಿ ಇದರಲ್ಲಿ 149 ಜನ ಸೀರಿಯಸ್ ಕ್ರಿಮಿನಲ್ ಕೇಸಸ್ಗಳನ್ನು ಫೇಸ್ ಮಾಡ್ತಾ ಇದ್ದಾರೆ. ಸೀರಿಯಸ್ ಗಂಭೀರ ಸೀರಿಯಸ್ ಕ್ಯಾಟಗರಿ, ಮರ್ಡರ್ ಅಂತಾದರೂ ಇಟ್ಕೊಳ್ಳಿ, ಹಾಫ್ ಮರ್ಡರ್ ಅಂತಾದರೂ ಇಟ್ಕೊಳ್ಳಿ, ರೇಪ್ ಕೇಸ್ ಅಂತಾದರೂ ಇಟ್ಕೊಳ್ಳಿ. ನೀವು ನಾನು ಆ ವಿಷಯ ನಿಮಗೆ ಬಿಡ್ತಾ ಇದ್ದೀನಿ. ಇದರಲ್ಲಿ ನಿಮ್ಮ ಪಾರ್ಟಿಯವರೇ ಜಾಸ್ತಿ ಅಲ್ಲ ಹೇಗೆ? ಹಾಗಾದ್ರೆ ಕ್ಲೀನ್ ಮಾಡಿದ್ರೆ ನಾನು ಬೇರೆ ಪಾರ್ಟಿ ಇಲ್ಲ ಅಂತ ನಾನು ಹೇಳ್ತೀನಿ. ನಾನು ಹೇಳ್ತಾ ಇರೋದು ಇದರ ಮ್ಯಾಗ್ನಾನಿಮಿಟಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಪಾರ್ಟಿಸನ್ ಆಗಿ ನೀವು ಪ್ರಶ್ನೆ ಕೇಳಿದ್ರೆ ಇದರಲ್ಲಿ ಉತ್ತರ ಸಿಗಲ್ಲ ನಿಮಗೆ. ಓಕೆ. ಮೇನ್ ಏನು ಅಂದ್ರೆ, ಒನ್ಸ್ ಅದು ಜುಡಿಷಿಯರಿ ಒಳಗೆ ಹೋದ್ಮೇಲೆ ಇಟ್ ಈಸ್ ನಾಟ್ BJP ಕಾಂಗ್ರೆಸ್ ಆ ಥರ ಆಗಲ್ಲ. ಕರೆಕ್ಟ್. ಆಯ್ತಾ? ಜುಡಿಷಿಯರಿ ಒಳಗೆ ಹೋದ್ಮೇಲೆ ಎಷ್ಟು ಫಾಸ್ಟ್ ಆಗಿ ಪ್ರೋಸೆಸ್ ಮೂವ್ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಓಕೆ. ಅಲ್ಲಿ ಕನ್ಫ್ಯೂಷನ್ ಆಗ್ಬೇಕು. ಈಗ 225 ಜನ ಕ್ರಿಮಿನಲ್ ಕೇಸ್ ಇರೋರು ಇದ್ದಾರೆ ಅಂತ ಹೇಳಿದ್ರೆ, ಫಾಸ್ಟ್ ಕೋರ್ಟ್ ತಂದಿದ್ಯಾರು? ನಮ್ಮ ಪಾರ್ಟಿಯವರೇ ತಂದಿದ್ದು. ಅದು ತಂದ ಮೇಲೆ ನೀವು ಕನ್ವಿಕ್ಷನ್ ರೇಟ್ ನ ಮೆಷರ್ ಮಾಡಿ. ಮುಂಚೆ ಎಷ್ಟಿತ್ತು ತಂದ್ರು, ನಾವು ತಂದಿದ್ದಾರೆ. ಬಟ್ ವೈ ಯಾಕೆ ಬಿಜೆಪಿ ಅಷ್ಟು ಜನ ಕ್ರಿಮಿನಲ್ಸ್, ಅಷ್ಟು ಜನ ಎಲ್ಲರೂ ನೀವು ಪಕ್ಕದಲ್ಲೇ ಇಟ್ಕೊಂಡಿದ್ದೀರಲ್ಲ, ನೀವೇ ಸಾಕ್ತಾ ಇದ್ದೀರಲ್ಲ, ಅದನ್ನ ಯಾಕೆ ಅಂತ ನಾವು ಕೇಳ್ತಾ ಇರೋದು. ನೀವು ನಮ್ಮ ಬೇರೆ ಪಾರ್ಟಿಗಳಲ್ಲಿ ಇನ್ಫ್ಯಾಕ್ಟ್ ನಾನು ಹೇಳ್ತೀನಿ, ಜಸ್ಟ್ ಬಿಫೋರ್ ಎಲೆಕ್ಷನ್ ಕಾಂಗ್ರೆಸ್ ಅಲ್ಲಿ ಇಲ್ವೇ ಇಲ್ಲ, TMC ಇಲ್ವೇ ಇಲ್ಲ ಹೇಳ್ತಿಲ್ಲ. ನಿಮ್ಮ ಪಾರ್ಟಿಲಿ ನಮಗೆ ನರೇಂದ್ರ ಮೋದಿಯವರು, ನಮಗೆ ಚೆನ್ನಾಗಿ ನೆನಪಿದೆ, ಪಾರ್ಲಿಮೆಂಟ್ಗೆ ಹಣೆ ಬಿಟ್ಟು ಅವ್ರು ಎಂಟ್ರಿ ಆದಂಥವ್ರು. ಅವರು ಭಾಷಣ ಮಾಡಿದರು ಅದಕ್ಕಿಂತ ಮುಂಚಿತವಾಗಿ. ಯಾರೇ ಆಗಿರಲಿ, ನನ್ನ ಪಾರ್ಟಿಲಿ ಇದ್ರು ಅಷ್ಟೇ, ಮೊದಲು ನಾನು ಪಾರ್ಲಿಮೆಂಟಿಂದ ಆಚೆ ಹೋಗ್ತೀನಿ, ಸುಪ್ರೀಂ ಕೋರ್ಟಲ್ಲಿ ಕೇಸನ್ನು ಇತ್ಯರ್ಥ ಮಾಡ್ಕೊಂಡು ಬಾ ಅಂತ ಹೇಳ್ತೀನಿ, ಬಂದರೆ ಒಳಗಡೆ ಬಿಡ್ತೀನಿ ಎಂದವರು. ನಿಮ್ಮಲ್ಲಿ 118 ಜನ ಎಂಪಿಗಳಿದ್ದಾರೆ ಸೀರಿಯಸ್ ಕೇಸಸ್, 40% ಕೇಸಸ್ಸಲ್ಲಿ. ಈಗ ನೋಡಿ, ಕನ್ವಿಕ್ಟೆಡ್ ಕ್ರಿಮಿನಲ್ ಆದ್ರೆ ಯಾವುದೇ ಪಾರ್ಟಿಯಿಂದನೂ ಟಿಕೆಟ್ ಕೊಡೋಕ್ಕಾಗಲ್ಲ. ಎಲೆಕ್ಷನ್ ಕಮಿಷನ್ 2 ವರ್ಷಕ್ಕಿಂತ ಮೇಲೆ ಶಿಕ್ಷೆ ಜಾಸ್ತಿ ಆದ್ರೆ ಈ ರೂಲ್ದು
ನಡೀತಾ ಇದೆ. ಅಲ್ಲ, ಆಯ್ತಾ? ನನ್ನ ಪಾಯಿಂಟ್ ಇಲ್ಲಿ ಶಿಕ್ಷೆದಲ್ಲ. ಒಂದ್ ಏನ್ ನಿಮಿಷ ಕ್ಲೀನ್ ಮಾಡಿದ್ರಿ ನೀವು? ಒಂದ್ ನಿಮಿಷ ಇಲ್ಲಿ ಸ್ವಚ್ಛ ಮಾಡಿದ್ವಿ ಅಂತ ಹೇಳಿದ್ರಲ್ಲ, ಏನ್ ಸ್ವಚ್ಛ ಆಯ್ತು? ಕೋರ್ಟ್ ಮುಂದೆ ಇರೋ ವ್ಯಕ್ತಿನ ಅನ್ಲೆಸ್ ಅಂಡ್ ಅಂಟಿಲ್ ಹೀಸ್ ಪ್ರೂವನ್ ಗಿಲ್ಟಿ, ನಮ್ಮ ಕೋರ್ಟ್ಗಳೇ ಹೇಳೋದು, ಅನ್ಲೆಸ್ ಅಂಡ್ ಅಂಟಿಲ್ ಹೀಸ್ ಪ್ರೂವನ್ ಗಿಲ್ಟಿ ನೀವು ಅವನನ್ನ ಕ್ರಿಮಿನಲ್ ಅಂತ ಮಾಡೋದೇ ಒಂದು ದೊಡ್ಡ ತಪ್ಪು. ಆಯ್ತಾ? ಇದನ್ನ ನಾವು ಅರ್ಥ ಮಾಡ್ಕೊಂಡಿದ್ರೆ ಈ ಪ್ರಶ್ನೆ ಬರೋದೇ ಇಲ್ಲ. ಈಗ ನೀವು ಬಿಜೆಪಿ ಅವರು ಕಾಂಗ್ರೆಸ್ನವರು ಆ ತರ ಮೆಷರ್ ಮಾಡಿದ್ರೆ ಕ್ರಿಮಿನಲ್ ಇಸ್ ಎ ಕ್ರಿಮಿನಲ್, ಯಾರೇ ಆಗಿರ್ಲಿ, ಇಫ್ ಹಿ ಹಸ್ ಡನ್ ಎ ಕ್ರೈಮ್ ಈಸ್ ಎ ಕ್ರಿಮಿನಲ್. ಇನ್ನೊಂದು ನೀವು ಅಬ್ಸರ್ವ್ ಮಾಡಬೇಕು, ನಮ್ಮ ಪಾರ್ಟಿನಲ್ಲಿ ಅಲಿಗೇಷನ್ಸ್ ಬಂದಾಗ ನಾವು ಎಷ್ಟೋ ಜನಕ್ಕೆ ಟಿಕೆಟ್ ಕೊಡೋದನ್ನ ನಿಲ್ಸಿದೀವಿ. MLS ಆಗಿರ್ಬೋದು, MPs ಆಗಿರ್ಬೋದು, ಯಾರ್ಯಾರ ಮೇಲೆ ಅಲಿಗೇಷನ್ಸ್ ಬಂತು ಅಂಡ್ ದೇ ಆರ್ ಫೇಸಿಂಗ್ ಕೋರ್ಟ್, ಆಮೇಲೆ ಕನ್ವಿಕ್ಷನ್ಸ್ ಆಗಿರೋರ್ನೆಲ್ಲ ನಾವು ತೆಗೆದಾಕಿದೀವಿ. ಅದೇ ಕಾಂಗ್ರೆಸ್ನವರು ಟಿಕೆಟ್ ಕೊಟ್ಟಿರೋರೇ ಕ್ರಿಮಿನಲ್ಸ್ ಆಗಿರೋಂತವ್ರೆ. ಅದೇ ಕಾಂಗ್ರೆಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಯಾರ್ಯಾರ ಮೇಲೆ ಅಲಿಗೇಷನ್ಸ್ ಇದೆ, ಯಾರ್ಯಾರ ಮೇಲೆ ಅಲಿಗೇಷನ್ಸ್ ಬಿಡಿ, ಮಲ್ಟಿಪಲ್ ಕೇಸಸ್ ಇದೆ. ಹೈಯೆಸ್ಟ್ ಕೇಸ್ ಹೋಮ್ ಮಿನಿಸ್ಟರ್ನೇ ಗಡಿಪಾರಾದಂತವ್ರು ಅಲ್ವಾ? ಹೈಯೆಸ್ಟ್ ಕೇಸಸ್ ಇದೆ ಕಾಂಗ್ರೆಸ್ ಅಲ್ಲಿ. ಹೆಂಗೆ ಅಂತ ಹೇಳಿದ್ರೆ ಈಗ ಈ ಹೈಯೆಸ್ಟ್ ಡಿಗ್ರಿ ಇರೋರಿಗೆ ಹೈಯೆಸ್ಟ್ ಪ್ರೊಫೆಸರ್ ಕೊಡ್ತಾರೆ. ಸರ್ ಇದು ಇದೇನು ಗೊತ್ತಾ, ಹಗರಣಗಳಿದ್ರು ಕೂಡ ಅವ್ರ ಜೊತೆಗೆ ಇಟ್ಕೊಂಡಿದ್ದೀರಾ. ಯಾವುದೇ ಪಾರ್ಟಿ ಅಂತ ಬಂದಾಗ ನಾವು ನೋಡಿ, ಕಳೆದ ಎಲೆಕ್ಷನ್ ಟೈಮಲ್ಲಿ ದೊಡ್ಡ ಚರ್ಚೆ ಆಗಿತ್ತು. ಬಿಜೆಪಿಲಿ ರೌಡಿ ಮೋರ್ಚಾ ಅಂತ ಒಂದು ಶುರು ಮಾಡ್ತಾ ಇದ್ದಾರಂತೆ, ರೌಡಿ ಶೀಟರ್ಗಳಿಗೆ ಟಿಕೆಟ್ ಕೊಡ್ಬೇಕಂತೆ. ಮಂಡ್ಯದಲ್ಲಿ ಪ್ರಧಾನಮಂತ್ರಿಗಳು ರೌಡಿ ಶೀಟರ್ ನಮಸ್ಕಾರ ಸ್ವಾಗತ ಮಾಡದಂತೆ ಅಂತ ಕರ್ನಾಟಕದಲ್ಲಿ ಕೊಟ್ಟಿರೋ ಚರ್ಚೆ ಆಗಿದ್ದು ನಿಜಾನ ಸುಳ್ಳ? ಕರ್ನಾಟಕದಲ್ಲಿ ಕೊಟ್ಟಿರೋ ಉದಾಹರಣೆಗಳಿದೆಯಲ್ಲ, 2 ಹಾಲಿ ಎಂಪಿಗಳು ಒಬ್ಬ ರೌಡಿ ಶೀಟರ್ ಜೊತೆ ವೇದಿಕೆ ಹಂಚ್ಕೊಂಡಿದ್ರು, ಸುಳ್ಳ ಇದು? ರೌಡಿ ಶೀಟರ್ಗೆ ನಾನು ಹೇಳ್ತಾ ಇದ್ದೀನಿ, ನಾನು ಆಮೇಲೆ ಮಾತಾಡಿ. ಯಾವುದೇ ಒಂದು MP ಆಗಿರ್ಲಿ, ಇವರಾಗಿರ್ಲಿ, ಪಬ್ಲಿಕ್ ಲೈಫಲ್ಲಿ ಇರ್ಬೇಕಾದ್ರೆ ಯಾರಾದ್ರೂ ಒಬ್ರು ವೇದಿಕೆ ಮೇಲೆ ಬಂದಾಗ ಆಗಿರುತ್ತೆ, ತಪ್ಪುಗಳಾಗಿಲ್ಲ ಅಂತ ನಾವು ಏನು ಹೇಳಲ್ಲ, ಆಯ್ತಾ? ಆದ್ರೆ ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತ ವೆರಿ ಕ್ಲಿಯರ್. ನಾವು ಅದನ್ನ ಯಾವ್ದನ್ನು ಸಹಿಸಲ್ಲ. ಎನಿ ಕನ್ವಿಕ್ಷನ್ ಇನ್ ದ ಕೋರ್ಟ್ ನಾವು ಅವ್ರಿಗೆ ಟಿಕೆಟ್ ಕೊಡೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಸಾರ್ವಜನಿಕ ಇದ್ರಿದ್ದಾಗ, ಒಂದು ದೊಡ್ಡ ಪಾರ್ಟಿ ಅಂತ ಇದ್ದಾಗ ಯಾರೋ ಬಂದು ಫೋಟೋ ತೆಗೆಸ್ಕೊಂಡು ಹೋಗ್ಬಿಡ್ತಾರೆ. ಆ ಫೋಟೋನೇ ತಗೊಂಡು ಇದು ಭಾರತೀಯ ಜನತಾ ಪಾರ್ಟಿ ಐಡಿಯಾಲಜಿ ಅಂತ ಹೇಳಕ್ಕಾಗಲ್ಲ. ಭಾರತೀಯ ಜನತಾ ಪಾರ್ಟಿ ಐಡಿಯಾಲಜಿ ಕ್ಲಿಯರ್ ಇದೆ, ಅದರಲ್ಲಿ ಯಾವುದೇ ಇದಿಲ್ಲ. ಯಾರೋ ನಮ್ಮ ಲೀಡರ್ಗಳು ತಪ್ಪು ಮಾತಾಡಿರ್ಬೋದು, ಮಾಡೂ ಇರ್ಬೋದು, ಆದ್ರೆ ಅದನ್ನ ನಾವು ಒಪ್ಕೊಳ್ಳೋದಿಲ್ಲ. ಅವರ ವೈಯಕ್ತಿಕವಾಗಿ ಅದನ್ನ ಫೇಸ್ ಮಾಡ್ಬೇಕಾಗತ್ತೆ ಕೋರ್ಟಲ್ಲಿ. ಇವ್ರು ಹೇಳಿದ್ರಲ್ಲ ಯಾವ್ಯಾವ್ದೋ ಲೀಡರ್ ನಾವು ಬಿಜೆಪಿ ವಾಷಿಂಗ್ ಮಿಷಿನ್ ಅಂತ, ನಮ್ಮ ಬಿಜೆಪಿ ವಾಷಿಂಗ್ ಮಿಷಿನ್ ಅಂತ ಏನೂ ಇಲ್ಲ. ಅವ್ರು ಕೋರ್ಟ್ ಮುಂದೆ ಇದಾರೆ ಅಂತ ಹೇಳಿದ್ರೆ ಕೋರ್ಟ್ ಅವ್ರನ್ನ ಕನ್ವಿಕ್ಟ್ ಮಾಡೇ ಮಾಡುತ್ತೆ. ನಾವು ಅದನ್ನ ನಂಬಿದೀವಿ.